ಸರ್ ಇದು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಸರ್ ಕನ್ನಡ? ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಸರ್. ಸೊ ನಿಮ್ಮ ಫೇವ್ರೇಟ್ ಯಾರು? ನಮ್ಮ ಫೇವ್ರೇಟ್ ಅಂದರೆ ನಾವು ಒಂದು ಸ್ವಲ್ಪ ರೈತರ ಪರ ಇರೋದ್ರಿಂದ ಹೊರ್ತು ಸಂದರ್ಶನ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ ಸರ್. ಓಕೆ, ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಸರ್? ಸರ್, ಯಾರು ಗೆಲ್ಲೋದಂದ್ರೆ ಎಲ್ಲರೂ ನಮ್ಮವರು ಎಲ್ಲ ಕನ್ನಡಿಗರೇ. ನಮ್ಗೆ ವಿಶೇಷವಾಗಿ ಅಂದರೆ ಈ ಸರಿ ಒಂದು ರೈತರು ಕೊಡಲಿ ಅನ್ನೋದು ನಮ್ಮಿದು. ಅವರು ಹಂಗೆ ಚೆನ್ನಾಗಿ ಆಡ್ತಿದ್ದಾರೆ. ಅದರಿಂದ ನಮ್ಗೊಂದು ರೈತರಿಗೆ ಈ ಸಲ ಕೊಟ್ಟರೆ ಒಂದು ಆ ಕೊಡುಗೆ ಚೆನ್ನಾಗಿರುತ್ತೆ ಅನ್ನೋದು ನಮಗೊಂದು ಆಸೆ ಅಷ್ಟೇ. ಹೊರ್ತು ಸಂತೋಷ ಕೊಟ್ಟರೆ ನಮಗೆ ತುಂಬ ಖುಷಿ ಆಗುತ್ತೆ. ಎಲ್ಲರಿಗೂ ಯುವಕರಿಗೆ ಕೊಟ್ಟಂಗಾಗುತ್ತೆ, ಒಂದು ರೈತರನ್ನ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಇನ್ನು ಮುಂದಿನ ದಿನ ಅವ್ರು ಕೊಟ್ಟರೆ ಇನ್ನೂ ಎಲ್ಲ ಒಂದು ಸ್ವಲ್ಪ ರೈತರ ಪರವಾಗಿ ನಿಲ್ಲುವಂಥದ್ದು ಯುವಕರು ಪ್ರತಿಯೊಬ್ಬರಿಗೂ ಆಕರ್ಷಣೆ ಆಗಿರೋದ್ರಿಂದ ಈ ಸರಿ ಹೊತ್ತು ಸಂತೋಷ ಅವ್ರು ಕೊಟ್ಟರೆ ಉತ್ತಮ ಅನಿಸುತ್ತೆ ಸರ್. ಸರ್, ಎಲ್ಲೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಬ್ರು ಮಾತ್ರ ನೆಗೆಟಿವ್ ಮಾತಾಡ್ತಾ ಇದ್ದಾರೆ ಅವ್ರ ವೈಯಕ್ತಿಕ ವಿಚಾರವಾಗಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಎಲ್ಲರ ಮನೆಯಲ್ಲೂ ಒಂದು ವೈಯಕ್ತಿಕ ಕಾರಣ ಇದ್ದೇ ಇರುತ್ತೆ. ಅದು ಅವ್ರ ಮನೆಗೆ ಸೇರಿದಂಥ ಅದು ವಿಷಯ ಆಗಿರ್ಬೋದೇ ಹೊರತು ಅದು ನಮ್ಗೆ ಯಾವುದಕ್ಕೂ ಸಂಬಂಧಪಟ್ಟಿರಲ್ಲ. ನಮಗೆ ಮನೆಯಿಂದ ಆಚೆ ಅವ್ರು ಯಾವ ರೀತಿ ನಡ್ಕೊಂಡು ಅನ್ನೋದು ಮುಖ್ಯ ಹೊರತು ಮನೆ ಒಳಗಡೆ ಅವ್ರದ್ದು ಎಲ್ಲರ ಮನೆಯಲ್ಲೂ ಅವ್ರವ್ರದ್ದು ಸಮಸ್ಯೆ ಇರುತ್ತೆ. ಅದನ್ನು ಬೀದಿಗೆ ತಂದು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಅದು ಅವ್ರದ್ದು ಸಂತೋಷವ್ರನ್ನ ಕಳಿಸಿರೋದು ಅವ್ರು ರೈತರಾಗಿ ಒಬ್ಬ ಆಳ್ಲಿ ಅಂದ್ಬಿಟ್ಟು ರೈತರು ಅಂದ್ಬಿಟ್ಟು ಕಳಿಸಿದ್ದಾರೆ ಹೊರತು ಅವ್ರ ಮನೆ ವಿಷಯಕ್ಕೂ ಇವರು ಬಿಗ್ ಬಾಸ್ಗೆ ಹೋಗಿರೋದಕ್ಕೆ ಸಂಬಂಧ ಇಲ್ಲ. ನಮ್ಮ ಅಲ್ಲಿ ಸ್ಪರ್ಧೆಯಾಗಿ ಹೋಗಿದ್ದಾರೆ. ಅವ್ರು ಏನು ಆಡ್ತಾರೋ ಅದ್ರ ಮೇಲೆ ಜನಗಳು ವಿಶ್ವಾಸದ ಓಟ್ ಹಾಕ್ತಾರೆ ಹೊರತು ಯಾವುದೇ ರೀತಿ ಅವ್ರ ಪರ್ಸ್ನಲ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನನಗೆ ವಿಷಯ ಬಿಡ್ತೀನಿ ಸರ್. ಸರ್, ಏಕೆಂದ್ರೆ ಅವ್ರು ಮಾವರೇ ಹೋಗಿ ನ್ಯೂಸ್ ಚಾನಲ್ ಕೂತ್ಕೊಂಡು ಅವ್ರ ಬಗ್ಗೆ ತುಂಬಾ ತಪ್ಪಾಗಿ ಮಾತಾಡಿದ್ದಾರೆ. ಸೊ ಅದಕ್ಕೆ ಹೇಳ್ತಾರೆ. ಅದು ಯಾಕಂದ್ರೆ ವೈಯಕ್ತಿಕವಾಗಿ ಅವ್ರು ಹೊರಗಡೆ ಬಂದು ಮಾತಾಡಿದ್ರು ಓಪನ್ ಆಗೇನೆ. ಇದು ಏನಾಗುತ್ತೆ ಅಂದರೆ ಮನೆ ವಿಷಯ ಅದು ಮನೆಗೆ ಸೇರುತ್ತೆ ಹೊರತು ಅವರು ಬರಬಾರ್ದಾಯಿತು. ಅವರು ಯಾಕಂದರೆ ಅವ್ರ ಮಗಳು ಕೊಟ್ಟಿದ್ದಂದ್ರೆ 4 ಗೋಡೆ ಒಳಗಡೆ ಮಾತಾಡೋಂಥ ಇಲ್ಲಿ ಕುಂತ್ಕೊಂಡು ಮಾತಾಡಿ ಬಗೆಹರಿಸುವಂಥ ವಿಷಯ ಅದು ಏನೋ ಮಾಧ್ಯಮದಲ್ಲಿ ಬಂದು ಚರ್ಚೆ ಮಾಡಿದ ತಕ್ಷಣ ಯಾವುದಕ್ಕೂ ಪರಿಹಾರ ಸಿಗಲ್ಲ. ಪರಿಹಾರ ಸಿಗ್ಬೇಕಂದ್ರೆ ಯಾರು ಬೇಕು? ಅವ್ರು ಸಂತೋಷ ಅವ್ರ ಹತ್ರ ಮಾತಾಡಬೇಕು. ಬರಲಿ, ಬಂದ ಮೇಲೆ ಅವ್ರವ್ರ ಮನೆ ಕುಂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಂಡ್ಲಿ. ಆ ವಿಷಯಕ್ಕೂ ಸಮಾಜಕ್ಕೂ ಸಂಬಂಧ ಬರಲ್ಲ. ಯಾಕಂದ್ರೆ ಅದು ಅವ್ರ ವೈಯಕ್ತಿಕ ಅವ್ರ ಮನೆ ವಿಷಯ ಇರೋದ್ರಿಂದ ನಾನು ಚರ್ಚೆ ಮಾಡೋಕೆ ನಾನು ಅದು ಅರನಲ್ಲ. ನಾನು ಅದರಿಂದ ಏನು ಹೇಳ್ತೀನಿ, ಅವ್ರ ಮಾವ ಅವರು ಬಿಗ್ ಬಾಸಿಂದ ಆಚೆ ಬಂದ ಮೇಲೆ ಇವ್ರು ಹೋಗಿ ಅವ್ರವ್ರು ಕುಂತು ಮಾತು ಬಗೆಹರಿಸ್ಕೊಬೋದು. ಅದು ಬಿಟ್ಟು ಇವ್ರ ಮಾವ ಮಾತಾಡಿದ್ರಿಂದ ಕೆಲವರೆಲ್ಲ ಇವ್ರಿಗೆ ಆಗಿಲ್ದವರು ಕೂಡ ಅದನ್ನ ಚರ್ಚೆ ಮಾಡಿ ದೊಡ್ಡದಾಗಿ ಡ್ರಾಗ್ ಮಾಡ್ತಿದ್ದಾರೆ. ಅದು ಒಂದು ವೈಯಕ್ತಿಕವಾಗಿ ಒಬ್ಬರನ್ನ ಟಾರ್ಗೆಟ್ ಮಾಡೋದು ಸರಿಯಲ್ಲ. ಒಬ್ಬರ ಮನೆ ವಿಷಯಕ್ಕೆ ಯಾರ್ಯಾರಿಗೂ ತಲೆ ಹಾಕೋದು ಸರಿ ಇಲ್ಲ ಅಂತ ಹೇಳ್ತೀನಿ ಈ ಮೂಲಕ ಸರ್. ಓಕೆ, ಥ್ಯಾಂಕ್ ಯು ಸರ್.